ಭಾರತ ಮತ್ತು ಇಂಗ್ಲೆಂಡ್ ನಡುವಿನ 5 ಪಂದ್ಯಗಳ ಟಿ20 ಸರಣಿಯ ಮೊದಲ ಪಂದ್ಯ ಇವತ್ತು ನಡೆಯಲಿದೆ. ಫಸ್ಟ್ ಮ್ಯಾಚ್ ಅಲ್ಲಿ ಗೆದ್ದು ಲೀಡ್ ತಗೊಳ್ಬೇಕು ಅನ್ನೋದು ಎರಡೂ ತಂಡಗಳ ಟಾರ್ಗೆಟ್ ಆಗಿರುತ್ತೆ. ಸೊ ಆಂಗ್ಲರಿಗೆ ತವರಿನ ಅಡ್ವಾಂಟೇಜ್ ಇದ್ರೆ ಭಾರತಕ್ಕೆ ಶತಾಯ ಗತಾಯ ಗೆಲ್ಲಲೇಬೇಕು ಎನ್ನುವಂತ ಹಠ ಇದೆ. ಹಾಗೆ ಈ ಪಂದ್ಯಕ್ಕೂ ಮುನ್ನ ಭಾರತದ ಸ್ಫೋಟಕ ಓಪನರ್ ಅಭಿಷೇಕ್ ಶರ್ಮಾ ಪ್ರದರ್ಶನದ ಬಗ್ಗೆ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಹೀರೋ ಆದವರು ಸಡನ್ ಆಗಿ ಝೀರೋ ಆಗ್ತಿದ್ದಾರೆ. ಅವರ ಸ್ವಿಚ್ ಆನ್ ಸ್ವಿಚ್ ಆಫ್ ಪ್ರದರ್ಶನವೇ ಸುದ್ದಿಯಲ್ಲಿದೆ. ಕಳೆದ 6 ತಿಂಗಳ ಜರ್ನಿ ಆತಂಕ ಕೂಡ ಮೂಡಿಸಿದೆ. ಸೊ ಯಾಕೆ ಅನ್ನೋದನ್ನ ಈ ವಿಡಿಯೋದಲ್ಲಿ ಹೇಳ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಿಕ್ಕೆ ಮರಿಬೇಡಿ. ಕಳೆದ 2 ವರ್ಷಗಳಿಂದ ಟಿ20 ಫಾರ್ಮೆಟ್ ನಲ್ಲಿ ಧೂಳೆಬ್ಬಿಸ್ತಾ ಇರುವಂತಹ ಬ್ಯಾಟರ್ ಅಂದ್ರೆ ಅದು ಅಭಿಷೇಕ್ ಶರ್ಮಾ. ತಮ್ಮ ಪವರ್ ಹಿಟ್ಟಿಂಗ್ ಎಬಿಲಿಟಿ ಮೂಲಕವೇ ಎದುರಾಳಿಗಳ ಎದೆಯಲ್ಲಿ ನಡುಕ ಹುಟ್ಟಿಸಿದ್ದಾರೆ. ಅವರನ್ನ ಕಟ್ಟಿ ಹಾಕೋಕೆ ಗ್ರೌಂಡ್ ವರ್ಕ್ ಮಾಡಿಕೊಂಡೇ ಫೀಲ್ಡ್ಗಿಳಿಯೋ ಲೆವೆಲ್ಗೆ ಹವಾ ಇಟ್ಟಿದ್ದಾರೆ. ಆದ್ರೆ ಅದೇ ಅಭಿಷೇಕ್ ಶರ್ಮಾ ಆಡಿದ್ರೆ ಆರ್ಭಟ, ಔಟ್ ಆದ್ರೆ ಝೀರೋ ಎನ್ನುವ ತರ ಆಗಿದ್ದಾರೆ. 6 ತಿಂಗಳು 30 ಮ್ಯಾಚ್ 9 ಸಲ 0ಗೆ ಔಟ್. ಅಭಿಷೇಕ್ ಶರ್ಮಾ ಕಳೆದ 6 ತಿಂಗಳಿಂದ ಆನ್ ಅಂಡ್ ಆಫ್ ರೀತಿಯಲ್ಲಿ ಪ್ರದರ್ಶನ ನೀಡ್ತಿದ್ದಾರೆ. ಐರ್ಲೆಂಡ್ ವಿರುದ್ಧದ 2ನೇ ಮ್ಯಾಚ್ ಅಲ್ಲಿ ಗೋಲ್ಡನ್ ಡಕ್ ಆಗಿದ್ರು. ಅಭಿಷೇಕ್ ಶರ್ಮಾ ಹಾಗೆ ಸಂಜು ಸ್ಯಾಮ್ಸನ್ ಇಬ್ಬರು ಕೂಡ ಇಂಗ್ಲೆಂಡ್ ತಂಡದ ಆಟಗಾರ ಜೈಮೂಂದ್ರ ಅವರ ಮೊದಲ ಬಾಲಲ್ಲೇ ಔಟ್ ಆಗಿದ್ರು. ಸೊ ಇದು ಟಿ20 ಇತಿಹಾಸದಲ್ಲಿ ಪೂರ್ಣ ಸದಸ್ಯ ತಂಡಗಳ ನಡುವಿನ 2 ಆರಂಭಿಕ ಆಟಗಾರರು ಒಂದೇ ಇನ್ನಿಂಗ್ಸ್ ನಲ್ಲಿ ಗೋಲ್ಡನ್ ಡಕ್ ಅನ್ನ ದಾಖಲು ಮಾಡಿದಂತ 2 ಸಲ ಆಗಿತ್ತು. ಅಭಿಷೇಕ್ ಅಂತೂ ಅಂತಾರಾಷ್ಟ್ರೀಯ ಹಾಗೆ IPL ನಲ್ಲಿ ಡಕ್ಔಟ್ ಗಳಿಂದಲೇ ಬೇಡದ ದಾಖಲೆ ಕೂಡ ಮಾಡಿದ್ದಾರೆ. ಈ ವರ್ಷ ಭಾರತ ಪರ 15 ಟಿ20 ಅಂತಾರಾಷ್ಟ್ರೀಯ ಪಂದ್ಯಗಳನ್ನಾಡಿದ್ದು ಇದರಲ್ಲಿ 6 ಸಲ ಖಾತೆ ತೆರೆಯದೆ ಔಟ್ ಆಗಿದ್ದಾರೆ. ಹಾಗೆ 15 IPL ಪಂದ್ಯಗಳನ್ನಾಡಿದ್ದು 3 ಸಲ 0ಗೆ ವಿಕೆಟ್ ಒಪ್ಪಿಸಿದ್ದಾರೆ. ಈ ಮೂಲಕ ಜೂನ್ ಅಂತ್ಯದ ವೇಳೆಗೆ ಅಂದ್ರೆ ಜನವರಿಯಿಂದ ಜೂನ್ ವೇಳೆಗೆ ಕಳೆದ 6 ತಿಂಗಳಲ್ಲೇ ಟೋಟಲ್ ಆಗಿ 30 ಟಿ20 ಪಂದ್ಯಗಳಿಂದ 9 ಸಲ ಡಕ್ಔಟ್ ಆಗಿದ್ದಾರೆ. ಭಾರತದ ರೆಕಾರ್ಡ್ ಮುರಿದು ವಿಶ್ವದ ಕಳಪೆ ದಾಖಲೆ ಹೊಸ್ತಿಲಲ್ಲಿ ಅಭಿಷೇಕ್. ಇನ್ನು ಡಕ್ಔಟ್ ನಿಂದಲೇ ಜಗತ್ತಿನಲ್ಲೇ ದಿ ಡಕ್ ಔಟ್ ಸ್ಪೆಷಲಿಸ್ಟ್ ಬ್ಯಾಟರ್ ಅಂತಾನೆ ಕರೆಸಿಕೊಳ್ತಾ ಇರುವಂತ ಅಭಿಷೇಕ್ ಶರ್ಮಾ ಬೇಡದ ದಾಖಲೆಯೊಂದಕ್ಕೆ ಇನ್ನೊಂದೇ ಹೆಜ್ಜೆ ದೂರದಲ್ಲಿದ್ದಾರೆ. ಅಭಿಷೇಕ್ ಶರ್ಮಾ ಆಲ್ರೆಡಿ ಭಾರತ ಪರ ಕ್ಯಾಲೆಂಡರ್ ಇಯರ್ ನಲ್ಲಿ ಟಿ20 ಮಾದರಿಯಲ್ಲಿ ಅತಿ ಹೆಚ್ಚು ಸಲ 0ಗೆ ಔಟ್ ಆದ ಆಟಗಾರ ಎಂಬ ಕೆಟ್ಟ ದಾಖಲೆ ಬರೆದಿದ್ದಾರೆ. ಸೊ ಇದಕ್ಕೂ ಮುನ್ನ 6 ಸಲ ಔಟ್ ಆಗಿದ್ದ ರೋಹಿತ್ ಶರ್ಮಾ ಈ ಸ್ಥಾನದಲ್ಲಿ ಮೊದಲ ಪ್ಲೇಸ್ ನಲ್ಲಿದ್ರು. ಆದ್ರೆ ಅಭಿಷೇಕ್ 9 ಸಲ ಡಕ್ಔಟ್ ಆಗಿ ಈಗ ಫಸ್ಟ್ ಪ್ಲೇಸ್ ನಲ್ಲಿದ್ದಾರೆ. ಜೊತೆಗೆ ಜಗತ್ತಿನಲ್ಲೇ ಅತಿ ಹೆಚ್ಚು ಬಾರಿ 0 ಸುತ್ತಿದಂತಹ ಪ್ಲೇಯರ್ ಆಗೋಕೆ ಇನ್ನೊಂದು ಔಟ್ ಮಾತ್ರ ಬಾಕಿ ಇದೆ. ಅಂದ್ರೆ ಕ್ಯಾಲೆಂಡರ್ ಇಯರ್ ನಲ್ಲಿ ಅತಿ ಹೆಚ್ಚು 0ಗೆ ಔಟ್ ಆದ ಆಟಗಾರರ ಪಟ್ಟಿಯಲ್ಲಿ ಈಗ 3 ಇದ್ದಾರೆ. 2019ರಲ್ಲಿ ರಶೀದ್ ಖಾನ್ ಟಿ20 ಮಾದರಿಯಲ್ಲಿ ಟೋಟಲ್ ಆಗಿ 9 ಸಲ ಒಂದೇ ವರ್ಷದಲ್ಲಿ ಡಕ್ಔಟ್ ಆಗಿದ್ರು. ಜೊತೆಗೆ 2024ರಲ್ಲಿ ಶಾದಾಬ್ ಖಾನ್ 9 ಸಲ ಡಕ್ಔಟ್ ಆಗಿದ್ರು. ಸೊ ಇವರಿಬ್ರು ಕೂಡ ಕ್ಯಾಲೆಂಡರ್ ಇಯರ್ ನಲ್ಲಿ ಅತಿ ಹೆಚ್ಚು ಸಲ ಡಕ್ಔಟ್ ಆದ ಪ್ಲೇಯರ್ಗಳು ಎಂಬ ದಾಖಲೆ ಇತ್ತು. ಈಗ ಈ ದಾಖಲೆಗೆ ಆಲ್ರೆಡಿ ಅಭಿಷೇಕ್ ಶರ್ಮಾ ಸೇರಿ ಆಗಿದೆ. ಸೊ ಅಂದ್ರೆ 9 0ಗಳನ್ನ ಸುತ್ತುವ ಮೂಲಕ ಈ 3 ಕೂಡ ಈಗ ಮೊದಲ ಸ್ಥಾನದಲ್ಲಿ ಪಾರ್ಟ್ನರ್ಶಿಪ್ ಅಥವಾ ಶೇರ್ ಅನ್ನ ಮಾಡ್ಕೊಂಡಿದ್ದಾರೆ. ಈ ವರ್ಷ ಇನ್ನೂ ಕೂಡ 6 ತಿಂಗಳು ಪಂದ್ಯಗಳು ಬಾಕಿ ಇದೆ. ಹೀಗಾಗಿ ಮುಂದಿನ 6 ತಿಂಗಳಲ್ಲಿ ಭಾರತ ಪರ ಟಿ20 ಪಂದ್ಯಗಳನ್ನು ಆಡುವಂತ ಅಭಿಷೇಕ್ ಶರ್ಮಾ ಇನ್ನೊಂದು ಸಲ ಖಾತೆ ತೆರೆಯೋ ಮೊದಲೇ ಔಟ್ ಆದ್ರೆ ಕ್ಯಾಲೆಂಡರ್ ವರ್ಷದಲ್ಲಿ ಜಗತ್ತಿನಲ್ಲೇ ಅತಿ ಹೆಚ್ಚು ಬಾರಿ ಟಿ20 ಮಾದರಿಯಲ್ಲಿ ಔಟ್ ಆದ ಆಟಗಾರ ಎನ್ನುವಂತ ಬೇಡದ ದಾಖಲೆಗೆ ಅಭಿಷೇಕ್ ಶರ್ಮಾ ಕೊರಳೊಡ್ಬೇಕಾಗುತ್ತೆ. ಒಟ್ನಲ್ಲಿ ಅಭಿಷೇಕ್ ಶರ್ಮಾ ಅವರ ಬ್ಯಾಟಿಂಗ್ ಹೆಂಗಾಗಿದೆ ಅಂದ್ರೆ ಹೊಡೆದ್ರೆ 6-4ಗಳಲ್ಲೇ ಡೀಲ್ ಮಾಡ್ತಾರೆ. 20 ಬಾಲಲ್ಲೇ ಅರ್ಧ ಶತಕ ಕೂಡ ಗಳಿಸ್ತಾರೆ. ಆದ್ರೆ ಔಟ್ ಆದ್ರು ಅಂದ್ರೆ ಅಕೌಂಟ್ ಓಪನ್ ಮಾಡೋ ಮೊದಲೇ ಪೆವಿಲಿಯನ್ ಸೇರ್ಕೊಳ್ತಿದ್ದಾರೆ. ಹೀಗಾಗಿ ಅಭಿಷೇಕ್ ಶರ್ಮಾ ಭಾರತಕ್ಕೆ ಒಂಥರ ಪ್ಲಸ್ ಅಂಡ್ ಮೈನಸ್ 2 ಕೂಡ ಆಗಿದ್ದಾರೆ. ನಮಸ್ಕಾರ.